ಯತ್ನಾಳ್ ಪರವೇ ಯಡಿಯೂರಪ್ಪನವರು ಬ್ಯಾಟಿಂಗ್ ಮಾಡಿದ್ದಾರೆ ನೋಡಿ. ಭಾಳ ಸಾಫ್ಟಾಗಿ ಮಾತಾಡಿದ್ದಾರೆ ಯಡಿಯೂರಪ್ಪನವರು. ಯತ್ನಾಳು ಹೊರಗಿನವರಲ್ಲ, ಅವರು ನಮ್ಮ ಪಕ್ಷದವರೇ. ನೋಡಿ, ವಿಜಯೇಂದ್ರ ಅವರ ಮಾತುಗಳು ಸ್ವಲ್ಪ ಟಾಂಗ್ ಕೊಟ್ಟಂಗಿರ್ತವೆ, ತಿರುಗೇಟು ಮಾಡ್ದಂಗಿರ್ತವೆ. ಆದರೆ ಯಡಿಯೂರಪ್ಪ ನೋಡಿ ಸಾಫ್ಟ್ ಕಾರ್ನರ್. ಯಾಕೋ ಏನು ಯತ್ನಾಳ್ ಬಗ್ಗೆ? ಯತ್ನಾಳ್ ಹೊರಗಿನವರಲ್ಲ, ಅವರು ನಮ್ಮ ಪಕ್ಷದವರೇ. ಶಿವಮೊಗ್ಗದಲ್ಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ BSY. ಯತ್ನಾಳ್ ಅವರು ಯಾವುದೋ ಕಾರಣಕ್ಕಾಗಿ ಆಕ್ರೋಶದಲ್ಲಿ ಇರಬಹುದು. ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಇಲ್ಲಿ ಟಾರ್ಗೆಟ್ ಆಗಿರೋದು ಯತ್ನಾಳ್ ಅವ್ರಿಗೆ. ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ ಇದೆ. ವಿಜಯೇಂದ್ರ, ರಾಘವೇಂದ್ರ ಹಾಗೆ ನಮ್ಮ ಅಪೇಕ್ಷೆ ಇದೆ. ಇಡೀ ಓವರಾಲ್ ಕುಟುಂಬದ್ದು ಏನೇ ವಿಚಾರ ಇದ್ರೂ ಎದುರು ಬದುರು ಕೂತು ಮಾತನಾಡಬೇಕು, ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕೆನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆಲ್ಲರೂ ಸಹಕರಿಸ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಯತ್ನಾಳ್ ಅವರು ಏನೇ ಮಾತನಾಡಲಿ ಪರವಾಗಿಲ್ಲ, ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಮಾತಾಡೋಣ. ಯತ್ನಾಳ್ ಅವರು ಯಾರು ಹೊರಗಡೆ ಅವರಲ್ಲ, ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ. ಏನೇ ಕರ್ತವ್ಯಗಳಿದ್ರು ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆಲ್ಲರೂ ಸಹಕರಿಸ್ತಾರೆ. ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಲಿ ಪರವಾಗಿಲ್ಲ, ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ.